ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 200ನೇ ವಿಷಯಾಂಕ 116ನೇ ದೋಹ. ಈ ಒಂದು ಚೇತನ ವ್ಯಾವಹಾರಿಕ ಜಗತ್ತಿನಲ್ಲಿ ಯಾವ ರೀತಿ ಲೀಲೆ ಮಾಡ್ತದ ಅನ್ನಂಥ ವಿಚಾರವನ್ನ ಸಾಧು ನಿಶ್ಚಲ್ ದಾಸ್ಜಿಯವರು ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಹೇಳ್ತಾ ಇದ್ದಾರೆ. 4 ಚೇತನಗಳು ಅಂತ. ಒಂದೇ ಚೇತನ 4 ಲೀಲೆ ಮಾಡ್ತದೆ. 1ನೇ ಲೀಲೆ ಏನಪ್ಪಾ ಅಂದ್ರ ಪ್ರಮಾತ ಚೇತನ ಲೀಲೆ. ಪ್ರತಿಯೊಂದು ಜೀವರಾಶಿಗೆ 84 ಲಕ್ಷ ಜೀವರಾಶಿಗಳಿಗೆ ಒಂದೊಂದು ಸ್ಥೂಲ ಶರೀರ ಅದ. ಆ ಸ್ಥೂಲ ಶರೀರದ ಸಮಾನ ಗಾತ್ರವಾದಂಥ ಸೂಕ್ಷ್ಮ ಶರೀರ ಅದ. ಪರಮಾತ್ಮ ಚೈತನ್ಯ ಸರ್ವವ್ಯಾಪಕ ವಿಭು ಇದ್ದಾನೆ. ಆ ವಿಭು ಆದ ಪರಮಾತ್ಮ ಆ ಸೂಕ್ಷ್ಮ ಶರೀರದ ಸಮಾನ ಗಾತ್ರದಲ್ಲಿ ಅದರಲ್ಲಿ ವ್ಯಾಪಿಸಿದ್ದಾನೆ. ಆ ಸೂಕ್ಷ್ಮ ಶರೀರದೊಳಗೆ ಎಷ್ಟು ಮಟ್ಟದ ಎಷ್ಟು ಗಾತ್ರದಷ್ಟು ಆತ ವ್ಯಾಪ್ಸ್ಯಾನ ಅಷ್ಟೇ ಚೈತನ್ಯಕ್ಕ ಏನಂತಾರೆ ಪ್ರಮಾತ ಚೇತನ ಅಂತಾರೆ. ಅದಕ್ಕೆ ಜೀವಚೇತನ ಕೂಡ ಅಂತಾರೆ. ಆ ಒಂದು ಚೇತನಕ್ಕೆ ಅಂತಃಕರಣ ಉಪಹಿತ ಚೇತನ, ಅಂತಃಕರಣ ಅವಚ್ಛಿನ್ನ ಚೇತನ ಕೂಡ ಅಂತಾರೆ. ಆ ಒಂದು ಪ್ರಮಾತ ಚೇತನ ಏನ್ ಮಾಡ್ತದಪ್ಪ ಅಂದ್ರೆ ಇಂದ್ರಿಯ ದ್ವಾರ ಹೊರಗೆ ಬರ್ತದೆ. ಕಣ್ಣಿನ ಮೂಲಕ ಕಿವಿಯ ಮೂಲಕ ಹೊರಗೆ ಬಂದು ಅದೇ ಪ್ರಮಾತ ಚೈತನ ಅಂತಃಕರಣ ಎರಡೂ ಜೊತೆಯಾಗಿ ಹೊರಗೆ ಬಂದು ಒಂದು ಕಿರಣದ ಉಪಾಧಿಯಲ್ಲಿ ಹೊರ ಜಗತ್ತಿನ ವಸ್ತುಗಳಿಗೆ ಹೋಗಿ ಏನ್ ಮಾಡ್ತದ ಸಂಬಂಧ ಹೊಂದುತ್ತಾವ, ಸ್ಪರ್ಶಿಸ್ತಾವ. ಆ ಸಂಬಂಧ ಹೊಂದಿದ ಕಿರಣ ರೇಖೆ ಏನದಲ್ಲ ಕಣ್ಣಿನಿಂದ ಆ ವಿಷಯ ವಸ್ತುವಿನ ತನಕ ಏನು ಕ್ರಮಿಸ್ತದಲ್ಲ, ಆ ಕ್ರಮಿಸಿದ ದೂರ ಏನಾಗ್ತದ ಅದಿಷ್ಟಕ್ಕ ವೃತ್ತಿ ಅಂತಾರ. ವೃತ್ತಿ ಜ್ಞಾನ ರೂಪ ಅಂತನೂ ಅಂತಾರ. ಅದಕ್ಕೆ ವೃತ್ತಿ ಕೂಡ ಅಂತಾರ. ಆ ವೃತ್ತಿಗೆ ಒಳಗ ಏನದ ಬರೇ ಜಡ ಇತ್ತು ಅಂದ್ರ ಅದು ನಿಮ್ಮ ಕಣ್ಣಿನಿಂದ ವಿಷಯ ವಸ್ತುವಿನ ತನಕ ಹೋಗ್ಲಿಕ್ಕೆ ಶಕ್ಯ ಇದ್ದಿದ್ದಿಲ್ಲ. ಅದಕ್ಕೆ ಆ ವೃತ್ತಿ ಏನದ ಒಳಗ ಚೈತನ್ಯಾತ್ಮಕ ಅದ. ಆ ವೃತ್ತಿ ಒಳಗ ವ್ಯಾಪಿಸಿರುವಂತ ಆ ಒಂದು ಚೈತನ್ಯ ಶುದ್ಧ ಬ್ರಹ್ಮ ಚೈತನ್ಯ ಏನದಲ್ಲ ಆ ಚೇತನಕ್ಕೆ ಏನಂತಾರಂದ್ರೆ ಎಂತ ಚೇತನ ಅಂತಾರ್ರಿ? ಪ್ರಮಾಣ ಚೇತನ. ಕರೆಕ್ಟಾ? ಪ್ರಮಾಣ ಚೇತನ ಅಂತಾರ. ಮುಂದದು ಪ್ರಮಾಣ ಚೇತನ ವೃತ್ತಿ ಪ್ರಮಾಣ ಚೇತನ ಅಂದ್ರೆ ಈ ಒಂದು ವೃತ್ತಿ ಉಪಹಿತ ಚೇತನ ಪ್ರಮಾಣ ಚೇತನ, ಅಂತಃಕರಣ ಉಪಹಿತ ಚೇತನ ಪ್ರಮಾಣ ಚೇತನ. ಅದು ಹೋಗಿ ಏನ್ ಮಾಡ್ತದ ಬರೇ ಆ ವಸ್ತುವಿನ ಸಂಬಂಧ ಹೊಂದಿ ಅಷ್ಟೇ ಇರಂಗಿಲ್ಲ. ಅದು ಮತ್ತೆ ಮುಂದೆ ಏನ್ ಮಾಡ್ತದ ಆ ವಸ್ತುವಿನ ಆಕಾರ ತಾಳ್ತದ. ಅದು ವಸ್ತು ಎಷ್ಟು ಗಾತ್ರದದ ಅಷ್ಟು ಗಾತ್ರದ ಆಕಾರ ತಾಳುವಂತ ಶಕ್ತಿ ಆ ಒಂದು ವೃತ್ತಿಗದ. ಆ ವಸ್ತುವಿನ ಆಕಾರ ತಾಳಿರ್ತದಲ್ಲ, ಆ ವಿಷಯ ವಸ್ತುವಿನ ಆಕಾರ ತಾಳಿದ ವೃತ್ತಿ, ಆ ವೃತ್ತಿ ಒಳಗಿರುವ ಚೇತನಕ್ಕೆ ಪ್ರಮಿತಿ ಚೇತನ ಅಥವಾ ಪ್ರಮಾತ. ಪ್ರಮಿತಿ ಅಥವಾ ಅದಿನ ಒಂದು ಶಬ್ದ ಏನು?
ಪ್ರಮಾತ ಅಲ್ಲ, ಪ್ರಮಾಚೇತನ. ಬರೀ ಪ್ರಮಾತ ಚೇತನ ಅಂದ್ರೆ ಎಲ್ಲಿರೋದು? ಅಂತಃಕರಣದೊಳಗದ. ಬರೀ ಪ್ರಮಾಚೇತನ ಅಂತಂದ್ರೆ ಆಕಾರ ತಾಳಿದ ವೃತ್ತಿ ಏನದಲ್ಲ, ಆ ವೃತ್ತಿ ಒಳಗಿರೋ ಚೇತನಕ್ಕೆ ಪ್ರಮಾಚೇತನ ಅಂತಾರ. ಪ್ರಮಾಚೇತನಕ್ಕ ಪ್ರಮಾತ ಚೇತನಕ್ಕೆ ಏನ್ ವ್ಯತ್ಯಾಸ ಅದ ಚಂದ ತಿಳ್ಕೋಬೇಕು. ಪ್ರಮಾತ ಚೇತನ ಅಂತ ಯಾವ್ದಕ್ಕಂತಾರ್ರಿ? ಅಂತಃಕರಣ ಉಪಹಿತ ಚೇತನಕ್ಕೆ ಪ್ರಮಾತ ಚೇತನ ಅಂತಾರ. ಬರೀ ಪ್ರಮಾಚೇತನ ಅಥವಾ ಪ್ರಮಿತಿ ಚೇತನ ಅಂತ ಯಾವ್ದಕ್ಕಂತಾರಂದ್ರೆ ವಿಷಯ ವಸ್ತುವಿನ ಆಕಾರ ತಾಳಿದ ವೃತ್ತಿ ಏನದಲ್ಲ, ಆ ಆಕಾರ ತಾಳಿದ ವೃತ್ತಿಯ ಉಪಹಿತ ಚೇತನ. ಅದಕ್ಕೇನಂತಾರ? ಪ್ರಮಾಚೇತನ ಅಥವಾ ಪ್ರಮಿತಿ ಚೇತನ ಅಂತಾರ. ಅನ್ನೋದು ಮೂರನೇ ಚೇತನದ ಪರಿಚಯವನ್ನ ನಿನ್ನೆ ಚೆನ್ನಾಗಿ ಮಾಡಿಕೊಟ್ರು. ಮಾಡಿಕೊಟ್ಟ ಮೇಲೆ ಮುಂದಿಗೇನಾಗಬೇಕಾಗ್ಯದ? ನಾಲ್ಕನೇದು, ಯಾವ ವಿಷಯ ವಸ್ತು ಆದಲ್ಲ ನಿಮ್ಮ ಕಣ್ಣೆದುರು ನೋಡ್ತಾ ಇದ್ದೀರಲ್ಲ, ಆ ವಿಷಯ ವಸ್ತುವಿನೊಳಗೂ ಬ್ರಹ್ಮ ಇರ್ತಾನ ಇಲ್ಲ? ಎಲ್ಲಾ ಕಡೆ ಇರೋ ಬ್ರಹ್ಮ ವಿಷಯ ವಸ್ತುವಿನೊಳಗೂ ಇರ್ತಾನ ಇಲ್ಲ? ಆ ವಿಷಯ ವಸ್ತುವಿನೊಳಗೂ ಅವನಿರ್ತಾನೆ. ಅದಕ್ಕೆ ವಿಷಯ ವಸ್ತುವಿನೊಳಗಿರುವಂತ ಬ್ರಹ್ಮಚೇತನ, ಆ ವಿಷಯ ವಸ್ತುವಿನ ಸಮಾನ ಗಾತ್ರದ ಚೇತನ. ಘಟ ಇರ್ಬೋದು, ಪಟ ಇರ್ಬೋದು, ಮತ್ತಿನ್ಯಾವುದು ನಿಮ್ಮ ದೇವರ ವಿಗ್ರಹ ಇರ್ಬೋದು, ಮತ್ತೆ ನಿಮ್ಮ ಮನೆಯೊಳಗೆ ಸುತ್ತಮುತ್ತ ಟೇಬಲ್, ಕುರ್ಚಿ, ಮತ್ತೇನಾದ್ರೂ ವಸ್ತುಗಳು ಇರ್ಬೋದು. ಮನೆಯೊಳಗಿನ ಎಲ್ಲಾ ವಸ್ತುಗಳು, ಹೊರಗಿನ ವಸ್ತುಗಳು, ಯಾವುದೇ ವಿಷಯ ವಸ್ತು ಇರ್ಬೋದು. ಪಂಚಮಹಾಭೂತಗಳಿಂದ ಪಂಚೀಕೃತಗೊಂಡಂತ ಯಾವ ವಿಷಯ ವಸ್ತು ಇದ್ರೂ ಇರ್ಬೋದು. ಆ ವಸ್ತುವಿನ ಸಮಾನಾಕಾರ ತಾಳಿ, ಆ ವಸ್ತುವಿನ ಸಮಾನಾಕಾರ ತಾಳಿ, ಆ ಸಮಾನಾಕಾರ ತಾಳಿದ ವೃತ್ತಿಯ ಒಳಗಿರುವ ಚೇತನಕ್ಕೆ ಪ್ರಮಿತಿ ಚೇತನ ಅಥವಾ ಪ್ರಮಾಚೇತನ ಅಂತಾರ. ಮೂರನೇದು ಪರಿಚಯ ಮಾಡಿ, ಇನ್ನು ನಾಲ್ಕನೇದೇನದ? ಪ್ರಮೇಯ ಚೇತನ ಅಥವಾ ವಿಷಯ ಚೇತನ. ಇದ್ರ ಪರಿಚಯ ಮಾಡಿಕೊಡ್ಲಕತ್ತಾರ. ಈಗ ಎಷ್ಟು ವಿಷಯ ವಸ್ತುಗಳದವ? ನಿಮ್ಮಿಂದ ಭಿನ್ನವಾದ ವಿಷಯ ವಸ್ತುಗಳು ಎಲ್ಲೆಲ್ಲವ? ಏನೇನದವ? ನಿಮ್ಮ ಮಣಿಗೆ ಹಚ್ಕೊಂಡು ವಿಭೂತಿ, ಕುಂಕುಮ, ಸ್ಟಿಕ್ಕರ್ ಅವೆಲ್ಲ ವಿಷಯನೇ ಹೌದಾ? ಅಲ್ಲವು. ಮೈ ಮೇಲೆ ಹಾಕೊಂಡು ಬಟ್ಟಿ, ಕೂದಲಿಗೆ ಹಚ್ಕೊಂಡು ಬಣ್ಣ, ಎಲ್ಲನೂ ವಿಷಯನೇ ಅವು. ಮೈ ಮೇಲೆ ಒಂದಿಷ್ಟು ಧಾರಣ ಮಾಡ್ಕೊಂಡಿರಿ, ಒಂದಿಷ್ಟು ನಿಮ್ಮಿಂದ ದೂರ ಅದಾವ. ಒಂದಿಷ್ಟು ಮೈ ಮೇಲೆ ಹಾಕೊಂಡಿರಿ, ಒಂದಿಷ್ಟು ದೂರ ಅದಾವ. ಅವೆಲ್ಲ ವಿಷಯನೇ ಅವು. ಪಂಚೀಕೃತ ಪಂಚಮಹಾಭೂತಗಳಿಂದಾದ ವಸ್ತು ಪ್ರಪಂಚ ಎಲ್ಲ ವಿಷಯನೇ ಅದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳುಳ್ಳಂತ ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯುಗಳಿಂದ ರಚಿತವಾದಂತಹ ವಿಷಯಗಳು ಏನೇನದವ ಎಲ್ಲ ವಿಷಯ ವಸ್ತುಗಳು. ಜ್ಞಾನಕ್ಕೆ ವಿಷಯಗಳಾದ ಯಾವ ಘಟಾದಿಗಳಿಂದ ಅವಚ್ಛಿನ್ನವಾದ ಯಾವ ಚೇತನವಿದೆಯೋ ಅದನ್ನ ವಿಷಯ ಚೇತನವೆಂದು ಅಥವಾ ಪ್ರಮೇಯ ಚೇತನವೆಂದು ಕರೆಯುತ್ತಾರೆ. ವಿಷಯ ಚೇತನರೇ ಅಂತಾರೆ, ಪ್ರಮೇಯ ಚೇತನ ಕೂಡ ಅಂತಾರೆ. ಪ್ರಮೇಯ ಅಂತಂದ್ರೆ ಅದೇ ವಿಷಯ ವಸ್ತು, ಪ್ರಮೇಯ ಚೇತನ ಅಂತ ಕರೀತಾರೆ. ಘಟಾದಿಗಳಲ್ಲಿ ಅವಚ್ಛಿನ್ನ ಚೇತನವೇನಿದೆಯಲ್ಲ ಅದನ್ನ ಪ್ರಮೇಯ ಅಥವಾ ವಿಷಯ ಚೇತನವೆಂದು ಕರೆಯುತ್ತಾರೆ. ಒಬ್ಬವ ಲಿಂಗದ ಮುಂದೆ ಕೂತು ತಪಸ್ ಮಾಡ್ಲಕತ್ತಾನ. ಅವನಿಗೆ ಇನ್ನೊಬ್ಬ ದೂರದವ ನೋಡ್ಲಕತ್ತಾನ. ಅವ ಏನಂತಾನ? ಕಲ್ಲಿನ ಮುಂದೆ ಕೂತಾನ ಅಂತ. ಏನ್ ಮಾಡ್ತಾನೆ? ಕಲ್ಲಿನ ಮುಂದೆ ಕೂತ ಮಂತ್ರ ಅಂದ್ರೆ ಏನ್ ಸಿಗ್ತದ ಅಂತ ನಮ್ಮ ಅವ ಏನ್ ನೋಡ್ಲಕತ್ತಾನ? ಕಲ್ಲು ನೋಡ್ಲಕತ್ತಾನ. ಏನು ಕಲ್ಲಿನೊಳಗಿರುವ ಉಪಹಿತ ಚೇತನ ನೋಡ್ಲಕತ್ತಾನ? ಚೇತನವನ್ನು ನೋಡ್ಲಕತ್ತಾನ. ಅವೇನು ಹುಚ್ಚದಾನೆ ಕಲ್ಲಿನ ಮುಂದೆ ಕುಂದರ್ಲಕ್ಕ? ಹೀಗಾಗಿ ಆ ಚೇತನವನ್ನ ನೋಡಿ ಅವನು ಧ್ಯಾನ ಮಾಡ್ಲಕತ್ತಾನ, ಜಪ ಮಾಡ್ಲಕತ್ತಾನ. ಪ್ರತಿಯೊಂದು ವಸ್ತುವಿನೊಳಗ ಆ ಒಂದು ಉಪಹಿತ ಚೇತನನೇ ಆದ ವಿಷಯ ಉಪಹಿತ ಚೇತನ ಅಥವಾ ಪ್ರಮೇಯ ಚೇತನ ಆದ. ಇನ್ನು ಮುಂದ ನಿಮ್ಮ ಕೈಗೆ ಏನೇನು ಸಿಗ್ತಾವ, ಕಣ್ಣಿಗೆ ಏನೇನು ಕಾಣ್ತಾವ, ಅವೆಲ್ಲದ್ರೊಳಗ ನೀವೇನ್ ಮಾಡ್ಬೇಕು?
ವಿಷಯ ಉಪಹಿತ ಚೇತನ ಅಥವಾ ಪ್ರಮೇಯ ಉಪಹಿತ ಚೇತನದ ದರ್ಶನ ಮಾಡುವಂತ ಕೌಶಲ್ಯ ಬೆಳೆಸಬೇಕು. ಶುದ್ಧ ಬ್ರಹ್ಮಜ್ಞಾನಿಗಳು ಮಾಡಬೇಕಾದಂತ ಪ್ರಯೋಗಗಳಿವು. ಬೆಕ್ಕದ ವಸ್ತು ಇರ್ಲಕ್ಕ ಅದರೊಳಗಿಂದು ವಿಷಯ ಉಪಹಿತ ಚೇತನದ ಬಗ್ಗೆ ಗಮನ ಇರಬೇಕು. ಆ ವಸ್ತು ಇರಲಾರ್ದು ಯಾವ ವಸ್ತುನೂ ಜಗತ್ತಿನಾಗಿಲ್ಲ. ಆ ಬ್ರಹ್ಮಚೇತನ ಇಲ್ಲದಂತ ವಿಷಯ ಯಾವುದು ಇಲ್ಲವೇ ಇಲ್ಲ. ಎಲ್ಲದರೊಳಗೂ ಆ ಬ್ರಹ್ಮಚೇತನನೇ ಆದ. ಅದಕ್ಕೆ ಅಂತಃಕರಣದೊಳಗೆ ಇದ್ದದ್ದು ಚಂದ ಬರ್ಕೋರಿ. ಇದು ಅಂತಃಕರಣದೊಳಗೆ ಇದ್ದದ್ದು ಸೀರಿಯಲ್ ನಂಬರ್ 1. ಏನದು? ಡ್ಯಾಶ್ ಹಾಕ್ರಿ, ಏನಂತ ಬರೀತೀರಿ? ಅಂತಃಕರಣದೊಳಗೆ ಇದ್ದದ್ದು ಸೀರಿಯಲ್ ನಂಬರ್ 1 ಪ್ರಮಾತ ಚೇತನ. ಅಂತಃಕರಣದೊಳಗೆ ಇದ್ದದ್ದು. ಸೆಕೆಂಡ್ ಸೀರಿಯಲ್ ನಂಬರ್ 2 ನೇತ್ರಾದಿ ಇಂದ್ರಿಯಗಳಿಂದ ಘಟಾದಿ ವಿಷಯಗಳ ತನಕ ಹರಿಯುವ ಅಂತಃಕರಣದ ಕಿರಣ ಅಥವಾ ವೃತ್ತಿ. ಆ ವೃತ್ತಿ ಒಳಗಿರುವಂತ ಚೇತನ ನೇತ್ರದಿಂದ ಘಟದ ತನಕ ಹರಿಯುವ ವೃತ್ತಿ ಉಪಹಿತ ಚೇತನಕ್ಕ ಏನಂತೀರಿ? ಪ್ರಮಾಣ ಚೇತನ. ನೆಕ್ಸ್ಟ್, ಘಟದ ಆಕಾರ ತಾಳಿದ್ದು ವಿಷಯ ವಸ್ತುವಿನ ಆಕಾರ ತಾಳಿದ ವೃತ್ತಿಯಲ್ಲಿ ಇರುವ ಉಪಹಿತ ಚೇತನ. ಘಟದ ಆಕಾರ ತಾಳಿದ ವೃತ್ತಿಯ ಉಪಹಿತ ಚೇತನ ಕ್ರಮಚೇತನ ಅಥವಾ ಪ್ರಮಿತಿ ಚೇತನ. ಕ್ರಮಚೇತನ ಅಥವಾ ಪ್ರಮಿತಿ ಚೇತನ. ನೆಕ್ಸ್ಟ್ ಸೀರಿಯಲ್ ನಂಬರ್ 4 ಘಟಾದಿಗಳಲ್ಲಿ ಇರುವ ಚೇತನ ವಿಷಯ ಉಪಹಿತ ಚೇತನ ಅಥವಾ ಪ್ರಮೇಯ ಉಪಹಿತ ಚೇತನ. ಘಟಪಟ ಆದಿಗಳಲ್ಲಿರುವ ಚೇತನ. ಜಗತ್ತಿನಾಗ ಎಷ್ಟು ವಸ್ತುಗಳದವ ಆ ಎಲ್ಲ ವಸ್ತುಗಳಲ್ಲಿ ಈ ಚೇತನದ ದರ್ಶನೇ ಮಾಡ್ಕೋಬೇಕು. ನಾಲ್ಕು ಗೊತ್ತಾದ್ರೆ ಚೇತನಗಳು ಯಾವುದು ಯಾವುದು ಅಂದ್ರ ಯಾವ ಯಾವ ಚೇತನ ಎಷ್ಟೆಷ್ಟು ಕೆಲಸ ಮಾಡುತ್ತವೆ ಅಂತ ನೋಡಬೇಕು. ಹ್ಯಾಂಗ್ ಕೆಲಸ ಮಾಡ್ತಾವಂತ ನೋಡ್ಬೇಕು, ಎಷ್ಟಿಷ್ಟು ಕೆಲಸ ಮಾಡ್ತಾವಂತ ನೋಡ್ಬೇಕು. ಇದ್ರೊಳಗೆ ಒಂದು ಚೇತನ ಕೆಲಸ ಮಾಡ್ಲಿಲ್ಲ ಅಂದ್ರೂ ಜ್ಞಾನ ಆಗಲ್ಲ. ಒಂದು ಚೇತನ ಕೆಲಸ ಮಾಡಲ್ಲ ಅಂದ್ರೂ ಜ್ಞಾನ ಆಗಲ್ಲ. ಅದಕ್ಕೇನ್ ಮಾಡ್ಬೇಕು? 4 ಚೇತನಗಳು ಸೇರಿದಾಗಲೇ ಜ್ಞಾನ ಆಗ್ತದೆ. ಯಾವುದು ಯಾವುದು ಎಷ್ಟೆಷ್ಟು ಕೆಲಸ ಮಾಡುತ್ತದೆ ಎಂಬುದನ್ನು ನೋಡಬೇಕು. ಈ 4 ಕೂಡಿ ಕೆಲಸ ಮಾಡಿದಾಗಲೇ ಜ್ಞಾನವಾಗುತ್ತದೆ. ಒಂದು ಯಾವ್ದಾರ ಬಿಟ್ಟರೆ ನಡೀತದೇನು? ಕೇವಲ ಅಂತಃಕರಣದಲ್ಲಿ ಇರುವ ಚೇತನದಿಂದ ಜ್ಞಾನವಾಗುವುದಿಲ್ಲ. ಅಂತಃಕರಣ ಉಪಹಿತ ಚೇತನ ಒಂದೇ ಇತ್ತಂದ್ರೆ ಜ್ಞಾನ ಆಗ್ತದೇನ್ರಿ? ಕಲ್ಸಕ್ರಿ ಸುಮ್ಮ ಡಬ್ಬೆಗೆ ಹಾಕಿಟ್ರ ಅದ್ರ ಟೇಸ್ಟ್ ಗೊತ್ತಾಗ್ತದ? ಬರ್ಬೇಕು. ಕೇವಲ ಅಂತಃಕರಣದಲ್ಲಿ ಇರುವ ಚೇತನದಿಂದ ಜ್ಞಾನವಾಗುವುದಿಲ್ಲ. ನೆಕ್ಸ್ಟ್, ಜ್ಞಾನವಾಗಬೇಕಿದ್ದರೆ ಅದು ನೇತ್ರದ್ವಾರ ವೃತ್ತಿ ರೂಪದಿಂದ ಹೊರ ಬರಲೇಬೇಕು. ಅಂತಃಕರಣದ ಪರಿಣಾಮವೇ ವೃತ್ತಿಯಾಗಿ ನೇತ್ರದ್ವಾರ ಹೊರಗೆ ಬರಬೇಕು. ಅಂತಃಕರಣದ ಪರಿಣಾಮ. ಅಂತಃಕರಣ ಏನ್ ಮಾಡ್ತದ? ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗಾಗಿ ಅದು ಏನ್ ಮಾಡ್ತದ? ಅದರದು ಸುಖ ಅನುಭವಿಸ್ಬೇಕಂತ ಅಂತಃಕರಣಕ್ಕ ಒಂದು ರೀತಿ
ಆಸೆ, ಅಭಿಲಾಷೆ ಅದೇನ್ ಮಾಡ್ತದೆ? ಪರಿಣಾಮ ಹೊಂದುತ್ತದು. ಪರಿಣಾಮ ಹೊಂದಿ ವೃತ್ತಿ ಆಗ್ತದದು. ಅಂತಃಕರಣದ ಪರಿಣಾಮನೇ ವೃತ್ತಿ. ವೃತ್ತಿಯಾಗಿ ನೇತ್ರದ್ವಾರ ಹೊರಗೆ ಬರಬೇಕು. ನೇತ್ರದ್ವಾರ ಹೊರಗೆ ಬಂದು ಏನ್ ಮಾಡಬೇಕು? ಘಟದ ತನಕ ಹೋಗಬೇಕು. ಮತ್ತೆ ಅಂತಃಕರಣದ ಒಳಗೆ ಇರುವಾಗ ಪ್ರಮಾತ ಚೇತನ ಎನ್ನಿಸಿಕೊಂಡಿತು. ನೇತ್ರದ್ವಾರ ಘಟದ ತನಕ ಹೋದಾಗ ಪ್ರಮಾಣ ಚೇತನ ಎನ್ನಿಸಿಕೊಂಡಿತ್ತು. ಘಟದ ಆಕಾರ ತಾಳಿದಾಗ ಪ್ರಮಾಚೇತನ ಎನ್ನಿಸಿಕೊಂಡಿತ್ತು. ಘಟದ ದೇಶದಲ್ಲಿ ಇರುವ ಅಂದ್ರೆ ವಿಷಯ ವಸ್ತುವಿನಲ್ಲಿ ಇರುವ ಚೇತನವು ಪ್ರಮೇಯ ಚೇತನ ಎನ್ನಿಸಿಕೊಂಡಿತ್ತು. ಆ ಪ್ರಮೇಯ ಚೇತನವೇ ಏನಾಗ್ತದ? ಎದ್ರ ಜೊತೆಗೆ ಸೇರ್ತದ? ಪ್ರಮಾಚೇತನದೊಡನೆ ಸೇರಿ ಅದೂ ಕೂಡ ಪ್ರಮಾಚೇತನವೇ ಆಗುತ್ತದೆ. ನೋಡ್ರಿ ಹೆಂಗದ? ಪ್ರಮೇಯ ಚೇತನ ಎದ್ರಾಗ ಸೇರ್ತದ? ಪ್ರಮಾಚೇತನದಾಗ ಸೇರ್ತದ. ಈ ವಿಷಯದ ಆಕಾರ ತಾಳಿದ ವೃತ್ತಿ ಅದಲ್ಲ, ಆ ವೃತ್ತಿ ಒಳಗೆ ಪ್ರಮಾಚೇತನ ಆದ ಇಲ್ಲ? ಆಮೇಲೆ ಆ ವಿಷಯ ವಸ್ತುವಿನ ಸಮಾನ ಆಕಾರ ತಾಳಿದಂತ ಒಂದು ಚೇತನ ಅದಲ್ಲ, ಅದು ಯಾವಂತ ಚೇತನ? ಅದು ವಿಷಯ ಚೇತನ ಅಥವಾ ಪ್ರಮೇಯ ಚೇತನ. ಈ ಪ್ರಮೇಯ ಚೇತನ ಏನಾಗ್ತದಪ್ಪ ಅಂತಂದ್ರೆ ಆ ಪ್ರಮಾತ ಚೇತನದೊಡನೆ ಬೆರೆತು ಅದು ಪ್ರಮಾತ ಚೇತನನೇ ಆಗಿಬಿಡ್ತದ. ಅದು ಕೂಡ ಪ್ರಮಾತ ಚೇತನ ಅಲ್ಲದು, ಪ್ರಮಾಚೇತನವೇ ಆಗುತ್ತದೆ. ವಿಷಯ ಈಗ ಘಟದ ಆಕಾರ ತಾಳಿದ ಒಂದು ವೃತ್ತಿ ಅದ ಅಲ್ರಿ, ಆ ವೃತ್ತಿ ಒಳಗಿರೋ ಚೇತನಕ್ಕೆ ಏನಂತೀರಿ? ಪ್ರಮಾಚೇತನ ಅಂತೀರಿ. ಆ ಘಟದ ಒಳಗಿರುವ ಒಂದು ಚೇತನಕ್ಕೆ ಏನಂತೀರಿ? ಪ್ರಮಿತಿ ಚೇತನ. ಘಟದ ಒಳಗಿರೋದಕ್ಕ ಘಟ ಪ್ರಮೇಯ ಚೇತನ, ವಿಷಯ ಚೇತನ ಅಂತೀರಿ. ಈಗ ಘಟದ ಆಕಾರ ತಾಳಿದಂತ ಒಂದು ವೃತ್ತಿ ಅದಲ್ಲ, ಅದಕ್ಕೇನಂತೀರಿ? ಘಟದ ಪ್ರಮಿತಿ. ಘಟದ ಆಕಾರ ತಾಳಿದ್ರಿ. ಘಟದ ಆಕಾರ ತಾಳಿದ್ದ ಪ್ರಮಿತಿ ಚೇತನ ಅಥವಾ ಪ್ರಮಾಚೇತನ ಅಂತಾರ. ಘಟದ ಆಕಾರ ತಾಳಿದ ವೃತ್ತಿಯೊಳಗಿರುವ ಚೇತನ ಪ್ರಮಿತಿ ಚೇತನ ಅಥವಾ ಪ್ರಮಾಚೇತನ ಅಂತಾರ. ಈಗ ಏನಾಗ್ತದ? ಘಟದ ಒಳಗಿರುವ ಚೇತನ ಪ್ರಮೇಯ ಚೇತನ ಅಥವಾ ವಿಷಯ ಚೇತನ. ಅಲ್ಲಿ ಏನಾಗ್ತದ? ಅವೆರಡು ಸೇರ್ತವ. ಪ್ರಮೇಯ ಚೇತನ ಅಥವಾ ವಿಷಯ ಚೇತನ ಮತ್ತ ಪ್ರಮಾಚೇತನ ಅಂದ್ರೆ ಪ್ರಮಿತಿ ಚೇತನ, ಅವೆರಡು ಸೇರಿ ಏನಾಗ್ತದ? ಅವೆರಡು ಸೇರ್ತವ. ಯಾವುದು ಹೋಗಿ ಏನು ತನ್ನ ರೂಪ ಕಳ್ಕೊತದದು. ಜಡ ವಸ್ತು ತನ್ನ ಜಡತ್ವ ಕಳ್ಕೊಂಡು ಚೇತನನೇ ಆಗ್ಬಿಡ್ತದ. ಹೇಳ್ತೀರ? ಏನ್ ಯಾವ ರೂಪ ಕಳ್ಕೊತದ? ಇಲ್ಲೊಂದು ಕಳ್ಕೋಬೇಕಾಗ್ಯದ, ಒಂದು ಚೇತನ ಎರಡು ಆಗ್ಬೇಕಾಗ್ಯದ ಅಂತಂದ್ರ ನದಿ ತನ್ನ ನಾಮ ರೂಪ ಕಳ್ಕೊಂಡು ನದಿನೇ ಆಗ್ಬೇಕಾಗ್ಯದ. ಇದು ಸಾಗರ ಆಗ್ಬೇಕಾಗ್ಯದ. ನದಿ ಸಾಗರದಾಗ ಸೇರಿ ತನ್ನ ನಾಮರೂಪಗಳು ಹೆಂಗ ಕಳ್ಕೊತದೋ ಹಂಗ ಈ ವಿಷಯ ಚೇತನ ಅಥವಾ ಪ್ರಮೇಯ ಚೇತನ ಏನದಲ್ಲ, ಇದು ಆ ಪ್ರಮಾಚೇತನದೊಳಗ ಬೆರೆತು ಅದು ಪ್ರಮಾಚೇತನವೇ ಆಗ್ಬಿಡ್ತದ. ವಿಷಯ ಚೇತನ ಹೋಗಿ ಪ್ರಮಾಚೇತನನೇ ಆಗ್ತದ. ಆ ವಿಷಯ ಚೇತನ ಏನ್ ಮಾಡ್ತದ? ತನ್ನ ನಾಮ ರೂಪಗಳನ್ನು ಕಳ್ಕೊತದ. ನದಿ ಹೋಗಿ ಸಮುದ್ರದಾಗ ಸೇರಿದ ಮೇಲೆ ಆ ನದಿ ತನ್ನ ನಾಮ ರೂಪ ಕಳ್ಕೊಂಡು ಸಮುದ್ರನೇ ಆಗ್ತದಲ್ರಿ.
ಅದರಂಗ ಇದೇನ್ ಮಾಡ್ತದ, ಘಟದೊಳಗಿರುವಂತ ಆ ಘಟದ ಅವಚ್ಛಿನ್ನ ಚೇತನ, ಆ ಚೇತನ ಏನ್ ಮಾಡ್ತದ, ಈ ಒಂದು ಘಟದ ಆಕಾರ ತಾಳಿರುವ ವೃತ್ತಿ ಏನದಲ್ಲ, ಆ ವೃತ್ತಿ ಒಳಗಿರುವಂತ ಪ್ರಮಿತಿ ಚೇತನದೊಡನೆ ಬೆರೆತು ತಾನು ಪ್ರಮಿತಿ ಚೇತನನೇ ಆಗ್ತದ ಅಥವಾ ಪ್ರಮಾಚೇತನನೇ ಆಗ್ತದ. ತಾನು ವಿಷಯ ಚೇತನ ಆಗಿ ಉಳಿಯುವುದಿಲ್ಲ. ಹೆಂಗದ ನೋಡ್ರಿ, ಅಲ್ಲಿ ಏನಾಯ್ತು ಅಂದ್ರ ಕೂಡಲ ಸಂಗಮ. ಪ್ರಮೇಯ ಚೇತನವೇ ಪ್ರಮಾಚೇತನದೊಡನೆ ಸೇರಿ ಅದು ಕೂಡ ಪ್ರಮಾಚೇತನವೇ ಆಗುತ್ತದೆ. ಇದೇ ಕೂಡಲ ಸಂಗಮ. ತಿಳಿತಾ? ವೃತ್ತಿ ಉಪಯುಕ್ತ ವಿಷಯಾಕಾರ ಹೊಂದಿದ ವೃತ್ತಿ, ವಿಷಯಾಕಾರ ಹೊಂದಿದ ವೃತ್ತಿ ಒಳಗಿರುವಂತ ಉಪಯುಕ್ತ ಚೇತನ, ಪ್ರಮಿತಿ ಚೇತನ ಅಥವಾ ಪ್ರಮಾಚೇತನ ಏನದಲ್ಲ, ಅದರ ಜೊತೆಗೆ ಯಾವಾಗ ಸೇರ್ತದ, ಘಟ ಉಪಹಿತ ಚೇತನದಲ್ಲಿರುವ ಚೇತನದಲ್ಲಿ ಬೆರೆತು ಅದು ಪ್ರಮಾಚೇತನನೇ ಆಗಿಬಿಡ್ತದೆ. ಅದು ಕೂಡ ಪ್ರಮಾಚೇತನನೇ ಆಗಿಬಿಡುತ್ತದ. ಇಷ್ಟು ತಿಳ್ಕೋಬೇಕು. ಮತ್ತ ವಿಷಯ ಉಪಯುಕ್ತ ಚೇತನ ಉಳಿತದೆ ಅಂದ್ರೆ ಉಳಿಯಂಗಿಲ್ಲ, ಅದು ಪ್ರಮಾಚೇತನನೇ ಆಗ್ತದೆ. ವೃತ್ತಿ ಅವಚ್ಛಿನ್ನ ಚೇತನ ಮತ್ತು ವಿಷಯ ಅವಚ್ಛಿನ್ನ ಚೇತನಗಳು ಯಾವಾಗ ಅಭೇದವಾಗುತ್ತವೆಯೋ ಆವಾಗ ಏನಾಗ್ತದ, ಜ್ಞಾನ ಉತ್ಪತ್ತಿಯಾಗುತ್ತದೆ. ಅದನ್ನ ಏನಂತಾರಪ್ಪ, ಎಂತ ಜ್ಞಾನ ಅಂತಾರ? ಪ್ರತ್ಯಕ್ಷ ಜ್ಞಾನ ಅಂತಾರ. ಎಂತ ಜ್ಞಾನ ಅಂತಾರ್ರಿ? ಪ್ರತ್ಯಕ್ಷ ಜ್ಞಾನ. ವಿಷಯ ಉಪಹಿತ ಚೇತನ ಮತ್ತು ಪ್ರಮಾಚೇತನ ಎರಡೂ ಕೂಡಿದಾಗ ಅಲ್ಲಿ ಜ್ಞಾನ ಉತ್ಪತ್ತಿ ಆಗ್ತದ. ಏನಂತ? ಇದಂ ಘಟಃ ಇದಂ ಪಟಃ ಅಂತೇಳಿ ಆ ವಸ್ತು ಏನದ ಅದ್ರ ಬಗ್ಗೆ ಜ್ಞಾನ ಆಗ್ತದೆ. ಅದಕ್ಕೆ ಎಂತ ಜ್ಞಾನ ಅಂತಂದ್ರೆ ಪ್ರತ್ಯಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನ ಅಂತಾರ ಅದಕ್ಕೆ. ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಪ್ಲಸ್ ವಿಷಯ ಉಪಯುಕ್ತ ಚೇತನ ಈಸ್ ಈಕ್ವಲ್ ಟು ವಿಷಯದ ಜ್ಞಾನ ಈಸ್ ಈಕ್ವಲ್ ಟು ಪ್ರತ್ಯಕ್ಷ ಜ್ಞಾನ. ಫಾರ್ಮುಲಾ ಬರ್ಕೋತೀರಿ? ಅಂತಃಕರಣ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ ಪ್ಲಸ್ ವಿಷಯ ಉಪಯುಕ್ತ ಚೇತನ. ಅಂತಃಕರಣ ಉಪಯುಕ್ತ ಚೇತನ ಪ್ಲಸ್ ವಿಷಯ ಉಪಯುಕ್ತ ಚೇತನ ಅವೆರಡು ಸೇರಿದಾಗ ಈಕ್ವಲ್ ಟು ಏನ್ ಸಿಗ್ತದ ನಿಮಗ? ವಿಷಯದ ಏನು? ಜ್ಞಾನ. ವಿಷಯದ ಜ್ಞಾನ. ಒಂದು ವಿಷಯದ ಬಗ್ಗೆ ಜ್ಞಾನ ಇದಂ ಘಟಃ ಅನ್ಬೇಕಾಯ್ತು ಅಂತಂದ್ರೆ ಇಷ್ಟು ಕೆಲಸ ಆಗ್ತದೆ. ವಿಷಯದ ಜ್ಞಾನ ಈಸ್ ಈಕ್ವಲ್ ಟು ಎಂತ ಜ್ಞಾನ? ಅದು ಪ್ರತ್ಯಕ್ಷ ಜ್ಞಾನ. ವಿಷಯದ ಜ್ಞಾನ ಈಸ್ ಈಕ್ವಲ್ ಟು ಪ್ರತ್ಯಕ್ಷ ಜ್ಞಾನ. ಅಪ್ಪಾಜಿ, ಇಲ್ಲಿ ಅಂತಃಕರಣ ಉಪಯುಕ್ತ ಚೇತನ ಹೇಳಿದ್ರೆ ಆಗ್ಲೇ ವಿಷಯಾಕಾರ ತಾಳಿದ ವೃತ್ತಿಯ ಪ್ರಮಾಚೇತನವನ್ನು ಹೇಳಿದ್ರಪ್ಪ ಆಗಲೇ. ಅದು ಅದು ಎಲ್ಲ ಒಂದೇ ಅಲ್ರಿ, ಒಳಗಿಂತ ಬಂದದ ಇಲ್ಲ ಅದು. ಅದೇ ಹೊರಗೆ ಬಂದದ. ಈಗ
ಅಂತಃಕರಣ ವೃತ್ತಿ ಒಳಗಿರುವಂತ ಉಪಯುಕ್ತ ಚೇತನೇ ವೃತ್ತಿಯಾಗಿ ಹೊರಗೆ ಬಂದದ. ಆ ವೃತ್ತಿನೇ ಏನಾಗ್ಯದ, ವಿಷಯವನ್ನ ಸುತ್ತ್ಯದ. ಒಂದೇ ವಸ್ತು ಅದು, ಬೇರೆ ಬೇರೆ ಇಟ್ಕೊಂಡದ. ಅದಕ್ಕೆ ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಅಂತೀವಿ ನಾವು. ಅದಕ್ಕೆ ಎಲ್ಲ ಒಂದೇ ಅದ. ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಪ್ಲಸ್ ವಿಷಯ ಉಪಯುಕ್ತ ಚೇತನ. ವಿಷಯ ಉಪಯುಕ್ತ ಚೇತನ ಈಸ್ ಈಕ್ವಲ್ ಟು ವಿಷಯದ ಜ್ಞಾನ. ಈಸ್ ಈಕ್ವಲ್ ಟು ಪ್ರತ್ಯಕ್ಷ ಜ್ಞಾನ. ಪ್ರಮಿತಿ ಚೇತನ ಪ್ಲಸ್ ಪ್ರಮೇಯ ಚೇತನ ಈಕ್ವಲ್ ಟು ಪ್ರತ್ಯಕ್ಷ ಜ್ಞಾನ. ಹೇಳ್ಬೋದು, ಏನ್ ತೊಂದ್ರೆ. ಪ್ರಮಿತಿ ಚೇತನ ಅಂದ್ರು ಅದೇ ಅದ, ಪ್ರಮಾಣ ಚೇತನ ಅಂದ್ರು ಅದೇ ಅದ, ಪ್ರಮಾತ ಚೇತನ ಅಂದ್ರು ಅದೇ ಅದ, ಪ್ರಮಾ ಚೇತನ ಅಂದ್ರು ಅದೇ ಅದ. ವಿಷಯ ಚೇತನ ಒಂದು ಸಪರೇಟ್ ಇತ್ತು. ಅದೇನಾಗ್ತದ, ಯಾವಾಗ ವಿಷಯ ಚೇತನ ಅದರ ಜೊತೆಗೆ ಸಂಬಂಧ ಆಗ್ತದೋ ಅವಾಗ ಏನಾಗ್ತದ, ವಿಷಯ ಚೇತನ ತನ್ನ ಸ್ವರೂಪವನ್ನ ಕಳ್ಕೊಂಡು ತಾನು ಕೂಡ ಆ ಪ್ರಮಾಚೇತನನೇ ಆಗಿಬಿಡ್ತದ. ಅದು ಆಯ್ತಂದ್ರೆ ಅಲ್ಲಿ ಏನ್ ರಿಸಲ್ಟ್ ಸಿಗ್ತದಪ್ಪ ಅಂತಂದ್ರೆ ಆ ವಸ್ತುವಿನ ಬಗ್ಗೆ ಜ್ಞಾನ ಆಗ್ತದ. ಇದಂ ಘಟಃ ಇದಂ ಪಟಃ ಅಂತ. ಆ ಜ್ಞಾನಕ್ಕೆ ಏನಂತಾರಂದ್ರೆ ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಅಂತಾರ. ಪ್ರಮೇಯ ಚೇತನ ಇಷ್ಟೆಲ್ಲ ಕ್ರಿಯೆಗಳು ನಡೀತಾವ. ಒಂದು ವಸ್ತುವಿನ ಬಗ್ಗೆ ನಿಮಗೆ ಪ್ರತ್ಯಕ್ಷ ಜ್ಞಾನ ಆಗಬೇಕು ಅಂದ್ರೆ ಅದೇ ಪ್ರಮಾಜ್ಞಾನ, ಸ್ಮೃತಿ ಜ್ಞಾನ ಅಲ್ಲದು. ಪ್ರಮಾಜ್ಞಾನ ಲೈವ್. ಪ್ರಮೇಯ ಚೇತನವೇ ಪ್ರಮಾಚೇತನವಾದಾಗ ಪ್ರತ್ಯಕ್ಷ ಜ್ಞಾನ ಉಂಟಾಗುತ್ತದೆ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಪ್ರಮೇಯ ಚೇತನವೇ ಪ್ರಮಾಚೇತನವಾದಾಗ ಪ್ರತ್ಯಕ್ಷ ಜ್ಞಾನ ಉಂಟಾಗುತ್ತದೆ. ವಿಷಯ ಚೇತನ ಅದಲ್ಲ, ಅದೇ ಏನಾಗ್ತದ, ಪ್ರಮಾಚೇತನದೊಡನೆ ಬೆರೆತು ತಾನು ಪ್ರಮಾಚೇತನ ಆಯ್ತು ಅಂತಂದ್ರ ಅಲ್ಲಿ ಪ್ರತ್ಯಕ್ಷ ಜ್ಞಾನ ಉಂಟಾಗ್ತದ. ಪ್ರಮೇಯ ಚೇತನಕ್ಕೂ ಪ್ರಮಾಚೇತನಕ್ಕೂ ಬಹಳ ವ್ಯತ್ಯಾಸವಿಲ್ಲ. ಎರಡೂ ಪ್ರತ್ಯೇಕವಿರುವಾಗ ಪ್ರಮಾ ಬೇರೆ, ಪ್ರಮೇಯ ಬೇರೆ. ಎರಡೂ ಸೇರಿದಾಗ, ಪ್ರಮೇಯದ ಆಕಾರ ತಾಳಿದಾಗ ಪ್ರಮೇಯ ಚೇತನವು ಪ್ರತ್ಯೇಕವಾಗಿ ಉಳಿಯದೇ ಏನಾಗ್ತದ, ಪ್ರಮಾಚೇತನವೇ ಆಗಿಬಿಡುತ್ತದೆ. ಪ್ರಮಾ ಹೋಗಿ ಪ್ರಮೇಯ ಆತದೋ, ಪ್ರಮೇಯ ಹೋಗಿ ಪ್ರಮಾ ಆತದೋ ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಎರಡು ಸೆಪರೇಟ್ ಇದ್ದಾಗ, ಎರಡು ಪ್ರತ್ಯೇಕವಾಗಿರುವಾಗ ಪ್ರಮಾ ಬೇರೆ, ಪ್ರಮೇಯ ಬೇರೆ. ಎರಡೂ ಸೇರಿದಾಗ, ಪ್ರಮೇಯದ ಆಕಾರ ತಾಳಿದಾಗ ಪ್ರಮೇಯ ಚೇತನವು ಪ್ರತ್ಯೇಕವಾಗಿ ಉಳಿಯದೆ ಪ್ರಮಾಚೇತನವೇ ಆಗಿಬಿಡುತ್ತದೆ. ನದಿಯು ತನ್ನ ನಾಮರೂಪಗಳನ್ನ ಏನ್ ಮಾಡ್ತದ, ಸಾಗರದಲ್ಲಿ ಬೆರೆತು ಕಳೆದುಕೊಳ್ಳುವಂತೆ. ನದಿ ತನ್ನ ನಾಮರೂಪಗಳನ್ನ ಸಾಗರದೊಳಗೆ ಬೆರೆತು ಹೆಂಗ್ ಕಳ್ಕೊತದ ಹಂಗ. ಇದು ವೇದ ಅರ್ಥವನ್ನ ಚೆನ್ನಾಗಿ ಬಲ್ಲ ಯಾವ ಆಚಾರ್ಯರಿರುವರೋ ಅವರ ಪರಿಭಾಷೆ ಇರುತ್ತದೆ. ಸರ್ವಶ್ರೇಷ್ಠವಾದ ಆಚಾರ್ಯರಲ್ಲ ಅಂತ ಆಚಾರ್ಯರ ಪರಿಭಾಷೆ ಇದು. ಶಂಕರಾಚಾರ್ಯರ ಮಟ್ಟದಂತವ್ರದ್ದು ಪರಿಭಾಷೆ ಇದು. ಈ ರೀತಿ ನಿರ್ಧಾರ ಸಿದ್ಧಾಂತ ಇದು. ಗುರು ಆದವರು ಬರೀ ಮಾತನಾಡಿದರೆ ಸಾಲದು. ಗುರುವಾಗಿ ಬರೇ ಊತು ಕೇಳ್ಕೊತೋದ್ರ ಆಗಂಗಿಲ್ಲ. ಜ್ಞಾನವು ಹೇಗೆ ಉಂಟಾಗುತ್ತದೆ ಎಂಬ ವಿಚಾರವನ್ನ ಪ್ರೂಫ್ ಮಾಡಿಕೊಡಬೇಕು, ಸಿದ್ಧ ಮಾಡಿಕೊಡಬೇಕು. ಅದು ಸಿದ್ಧ ಮಾಡಿ ಕೊಡ್ಲಿಲ್ಲ ಅಂತಂದ್ರೆ ಬರೇ
ಪ್ರಮಾಚೇತನ, ಪ್ರಮಾಣ ಚೇತನ, ಪ್ರಮೇಯ ಚೇತನ ಅಂತೇಳಿ ವಟ ಅದಕ್ಕೆ ಪಾಠ ಮುಗಿಸಿದ್ರೆ ಆಗಂಗಿಲ್ಲ. ಪ್ರತಿಯೊಂದು ವಸ್ತು, ವ್ಯಕ್ತಿ, ಜೀವ ಏನೇನು ಕಣ್ಣು ಸುತ್ತಮುತ್ತ ಅದಾವ ಅವೆಲ್ಲದರೊಳಗೂ ಆ ಬ್ರಹ್ಮನನ್ನೇ ಕಾಣುವಂತ, ಒಂದು ದರ್ಶನ ಮಾಡಿಕೊಳ್ಳುವಂತ ಅನುವು ಮಾಡ್ಕೋಬೇಕು. ಎಲ್ಲದ್ರಾಗ ಅದೇ ನೋಡ್ಬೇಕಂತ ಹೇಳಕತ್ತೀನ ಇಲ್ಲ. ಏನ್ ಬರೀ ಪುಸ್ತಕದಾಗಿಂದ ಮಸ್ತಕದಾಗ ಸೇರ್ಸ್ಲಕತ್ತೀನ. 5 ನಿಮಿಷನಾಗ ಸಾಕಿದು 4 ಚೇತನಗಳು ಅನ್ನೋ ಪಾಠ 5 ನಿಮಿಷದ ಪಾಠ ಅದ. ಇದು 4 ಸಾಲ ಅದ. 8 ದಿವಸ ಆಯ್ತು ನಡೆದಿದೆ. ಅದಕ್ಕೆ ಗುರು ಆದವರು ಇದನ್ನು ಸಿದ್ಧ ಮಾಡಿಕೊಡಬೇಕು. ಅವ್ರದ್ದು ಜವಾಬ್ದಾರಿ ಅದು. ನಿಮಗೆ ಸಿದ್ಧ ಮಾಡಿ ಹೇಳಿ ಎಲ್ಲ ಮಾಡಿ ಹೆಂಗ್ ಮಾಡ್ಬೇಕಂತೇಳಿ ಅದನ್ನು ರೂಢಿ ಮಾಡಿ ನೀವು ಪ್ರಯತ್ನ ಮಾಡ್ಬೇಕಲ್ಲ. ಪ್ರಯತ್ನ ಮಾಡಿ, ಪ್ರಾಕ್ಟೀಸ್ ಮಾಡಿ, ಸರಿಯಾಗಿ ತಿಳ್ಕೊಂಡು ಯಾವುದೇ ಒಂದು ವಸ್ತುವನ್ನು ನೋಡುವಾಗ ನನ್ನೊಳಗಿನ ಪ್ರಮಾತ ಚೇತನ ಹೊರಗೆ ಬಂದು ಪ್ರಮಾಣ ಚೇತನ ಆಗ್ಯದ ವೃತ್ತಿ ದ್ವಾರ. ಮುಂದೇನಾಗ್ಯದ ಪ್ರಮಿತಿ ಚೇತನ ಆಗ್ಯದ ವಿಷಯದ ಆಕಾರ ತಾಳಿ. ಮತ್ತೇನಾಗ್ಯದ ಆ ವಿಷಯ ವಸ್ತು ಏನದ ಅದರೊಳಗಿರುವಂತ ಪ್ರಮೇಯ ಚೇತನ ತನ್ನ ನಾಮರೂಪಗಳನ್ನು ಕಳ್ಕೊಂಡು ಏನಾಗ್ಯದ ಈ ಒಂದು ಪ್ರಮಿತಿ ಚೇತನದೊಳಗ ಸೇರಿ ತಾನು ಪ್ರಮಿತಿ ಚೇತನ ಅಥವಾ ಪ್ರಮಾಚೇತನೇ ಆಗಿಬಿಟ್ಟಿತು. ಈ ರೀತಿ ತಿಳ್ಕೋಬೇಕು. ಇನ್ನು ಮುಂದಿನ ವಿಷಯದಲ್ಲಿ ವೇದಾಂತದ ಅವಚ್ಛೇದವಾದ, ಆಭಾಸವಾದ, ಬಿಂಬ ಬಿಂಬವಾದ ಅಂತೇಳಿ ನಾನಾ ವಿಧವಾದ ವಾದಗಳ ಬಗ್ಗೆ ಹೇಳುತ್ತಿದ್ದೇವೆ. ಎಷ್ಟೆಷ್ಟವ? ಬಿಂಬ ಪ್ರತಿಬಿಂಬವಾದ, ಆಭಾಸವಾದ, ಅವಚ್ಛೇದವಾದ, ಹೀಗೆಲ್ಲ ಅದಾವ. ಇವುಗಳ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ನಾನಾ ವಿಧ ವಾದಗಳ ಬಗ್ಗೆ ಹೇಳುತ್ತೇವೆ. ಅವೆಲ್ಲವುಗಳನ್ನ ವೇದಾಂತಿಗಳೇ ಹೇಳುತ್ತಾರೆ. ಕೆಲವರು ಅವಚ್ಛೇದವಾದವನ್ನು ಒಪ್ಪಿಕೊಂಡಿದ್ದಾರೆ, ಕೆಲವರು ಆಭಾಸವಾದವನ್ನು ಒಪ್ಪಿಕೊಂಡಿದ್ದಾರೆ, ಕೆಲವರು ದೃಷ್ಟಿ ಸೃಷ್ಟಿವಾದವನ್ನು ಒಪ್ಪಿಕೊಂಡಿದ್ದಾರೆ, ಕೆಲವರು ಸೃಷ್ಟಿ ದೃಷ್ಟಿವಾದವನ್ನು ಒಪ್ಪಿಕೊಂಡಿದ್ದಾರೆ. ದೃಷ್ಟಿ ಸೃಷ್ಟಿವಾದ, ಸೃಷ್ಟಿ ದೃಷ್ಟಿವಾದ, ಆಭಾಸವಾದ ಹಿಂಗೆಲ್ಲ ಅದಾವ. ಅವಚ್ಛೇದವಾದ ಇವೆಲ್ಲ ವಾದಗಳು ವಾದಿಗಳು ಎಲ್ಲ ಇದ್ದದಕ್ಕೆ ಇಷ್ಟೊಂದಾಗ್ಯದ. ಕೆಲವರು ಅವಚ್ಛೇದವಾದ, ಉಪಹಿತ ಚೇತನ ಅಂತಿರಲ್ಲ ಅದೇ ಅವಚ್ಛೇದವಾದ. ಇನ್ನ ಕೆಲವರು ಆಭಾಸವಾದ, ಇನ್ನು ಕೆಲವರು ದೃಷ್ಟಿ ಸೃಷ್ಟಿವಾದ, ಇನ್ನು ಕೆಲವರು ದೃಷ್ಟಿ ಸೃಷ್ಟಿ ಮೊದಲಿಂದ ಆದ್ರೆ ಇನ್ನ ಒಂದು ಸೃಷ್ಟಿ ದೃಷ್ಟಿವಾದ. ಸೃಷ್ಟಿ ದೃಷ್ಟಿವಾದ. ಕೆಲವರು ಏನ್ ಮಾಡ್ಯಾರ? ಬಿಂಬ ಪ್ರತಿಬಿಂಬವಾದವನ್ನ ಒಪ್ಪಿಕೊಂಡಿದ್ದಾರೆ. ಎಷ್ಟು ವಾದಗಳಾದವ್ರಿ? ಒಂದನೇದ್ದು ಅವಚ್ಛೇದವಾದ, ಎರಡನೇದ್ದು ಯಾವ ವಾದ? ಆಭಾಸವಾದ. ಅವಚ್ಛೇದವಾದ, ಆಭಾಸವಾದ. ಮೂರನೇದ್ದೇನು? ದೃಷ್ಟಿ ಸೃಷ್ಟಿವಾದ. ನಾಲ್ಕನೇದ್ದು ಸೃಷ್ಟಿ ದೃಷ್ಟಿವಾದ. ಲಾಸ್ಟಿಗೆ ಬಿಂಬ ಪ್ರತಿಬಿಂಬವಾದ. ಹಿಂಗ 5 ರೀತಿ ವಾದಗಳನ್ನು ಒಪ್ಪಿಕೊಂಡು ಬಂದಾರ. ಬಟ್ ಇವು ಹೇಳಿದವರು ಬೇರೆ ಯಾರು ಅಲ್ಲ, ವೇದಾಂತಿಗಳೇ ಹೇಳಿದ್ದರು. ಹೀಗೆಯೇ ಅನೇಕ ವಿಧವಾದ ಪ್ರಕ್ರಿಯೆಗಳಿವೆ. ಈಗ ಮೊದಲು ಅವಚ್ಛೇದವಾದವನ್ನ ಕುರಿತು ಹೇಳುವವರಿದ್ದೇವೆ. ಈ ಅವಚ್ಛೇದವಾದಕ್ಕೆ ಹೋಗೋದಕ್ಕಿಂತ ಮೊದಲು ಏನ್ ಮಾಡಬೇಕು? ಇಲ್ಲಿ ತನಕ 4
ಚೇತನಗಳ ಲೀಲೆಗಳನ್ನ ತುಕಡಿ ತುಕಡಿ ಮಾಡಿ 4 ದಿವಸ 5 ದಿವಸಲಿಂದ ಇದು ಚರ್ಚೆ ಮಾಡ್ಲಕತ್ತೀವಿ. ಈಗೇನ್ ಮಾಡಬೇಕು, ಸಂಕ್ಷಿಪ್ತವಾಗಿ ಸಿಂಹಾವಲೋಕನ ಮಾಡಬೇಕು. ಅದು ನಾಳೆ ಮಾಡೋಣ. ಸಂಕ್ಷಿಪ್ತ ಸಿಂಹಾವಲೋಕನ ಮಾಡಿ ಮುಂದ ಈ ಅವಚ್ಛೇದವಾದದ ಕಡೆ ಹೋಗಲ್ಲ. ನಾಳೆ ಬೆಳಗಿನ ಪಾಠಕ್ಕೆ ನಾನಿರಲ್ಲ, ಗುಲ್ಬರ್ಗಕ್ಕೆ ಹೋಗ್ಲಕತ್ತೀನಿ. ಮತ್ತೆ ಸಂಜೆಗೆ ಎಷ್ಟಕ್ಕೆ ಬರ್ತೀನಿ ಏನೋ, ನಾಳೆಗೆ ನೀವೇ ಸಂಭಾಳಿಸ್ತೀರಿ, ಜಲ್ದಿ ಬಂದಿನಿ ಅಂತಂದ್ರೆ ಪಾಠದಾಗ ಜಾಯ್ನ್ ಆಗ್ತೀನಿ. ನಮ್ಮದು ಮೀಟಿಂಗ್ ಅದ ಗುಲ್ಬರ್ಗದಾಗ, ಹೋಗಿ ಬರ್ಬೇಕಾಗಿದೆ. ಎಲ್ಲರೂ ಹೋಗ್ಲಕತ್ತೀವಿ. ನಾಲ್ಕು ಚೇತನಗಳು ಹೆಂಗ್ ಕೆಲಸ ಮಾಡ್ತಾವ, 4 ಚೇತನಗಳು ಕೆಲಸ ಮಾಡಿದರೆ ಜ್ಞಾನ ಆಗ್ತದ ಅನ್ನೋದ್ರ ಬಗ್ಗೆ ಅಗದಿ ಇಂಟ್ರೆಸ್ಟಿಂಗ್ ಪಾಠ, ಹೌದಲ್ರಿ? ಇನ್ನು ಮುಂದೆ ನಾನು ಏನು ನಿಮ್ಮ ಅನುಭವಗಳು ಏನಾರು ಹೇಳ್ತಿದ್ರೆ ಹೇಳ್ರಿ. ಏನು ಇಲ್ಲ ಅಂದ್ರೆ ಮಂಗಳಾರತಿ ಮಾಡ್ರಿ. ಮುದ್ದೆ ಬೇಳಾದ ಲಕ್ಷ್ಮೀಬಾಯಿ ತಾಯಿ ಬಂದಾರ, ಮಾತಾಡ್ತೀರಿ. ಶರಣಾರ್ಥಿ ಅಮ್ಮ ತಾಯಿ, ಶರಣಾರ್ಥಿರಮ್ಮ. ಟೀಚರ್ ಅದಾರ, ಅವರು ಶಾಲೆ ಟೀಚರ್ ಅದಾರ. ಚಡಿ ತಗೊಂಡು ಹಾಕ್ಬಿಡ್ತಾರ, ಹೆಚ್ಚು ಕಡಿಮೆ ಮಾತಾಡಿದಾರ. ಜ್ಞಾನವನ್ನು ಪಡೆಯುವಂಥದ್ದು ಪಡ್ಕೊಳ್ಳಂತ ಮಹಾಜ್ಞಾನಿಗಳಪ್ಪರ. ನಾವು ಪಡ್ಕೊಳಕ್ ಬಂದಿದ್ದೀರಪ್ಪರ, ಕೊಡಬೇಕು ಗುರು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿಜ್ಞಾಪನೆ ಇರ್ತಾರೆ ನಮ್ಗೆ. ಶರಣಾರ್ಥಿ ತಾಯಿ, ಶರಣಾರ್ಥಿ. ಪಡೆದು ನಮಗೆ ಕೇಳಿ ಅವಾಗ ಕೇಳಿ ಮತ್ತು ಅವಾಸವಾದ ಇಷ್ಟು 4 ವಾದಗಳ ಬಗ್ಗೆ ತಿಳ್ಕೊಂಡು ಅಂದ್ರೆ ಜ್ಞಾನ ಸರಳತೆ ಅನಿಸುತ್ತ ಅನ್ನೋದು. ದೃಷ್ಟಿ ಸೃಷ್ಟಿ, ಸೃಷ್ಟಿ ದೃಷ್ಟಿ, ಬಿಂಬ ಪ್ರತಿಬಿಂಬ, ಇವು ಎಷ್ಟು ಮುಖ್ಯದವನ್ನೋದ್ರ ಬಗ್ಗೆ ಬಹಳ ಅನುಭವ ಬರ್ತಿದ್ರಪ್ಪ. ನಾಲ್ಗಿ ತುದಿ ಮೇಲೆ ಕುಣಿತಿರ್ಬೇಕು ಇವೆಲ್ಲ ವಾದಗಳು. ಅವು ಹಂಗಾಗಬೇಕದ. ಅಷ್ಟು ಸರಳ ನಿಶ್ಚಯದಾಸರು ಬಹಳ ಸರಳ ಮಾಡಿ ಕಲಿಸ್ತಾರ ಅವೆಲ್ಲ. ಮತ್ತೇನ್ಯಾರು ಮಾತಾಡ್ಬೇಕ್ರಿ? ಚಿತ್ರದಿಂದನೇ ತಿಳ್ಕೊಳ್ಳೋದನ್ನ ಅಷ್ಟು ಕಠಿಣ ಹಿಡಿದಪ್ಪ. ಹಂಗ ಎಲ್ಲಾರು ಆ ಗ್ರಂಥ ವಿಚಾರಸಾಗರ ತಿಳಿಸಿದ್ರ ಮನ್ಯಾಗ ಕೂತು ಎಲ್ಲಾರು ಧ್ಯಾನ ಮಾಡ್ಕೊತಿದ್ರ, ತಿಳಿದ್ರಿ. ಇದನ್ನ 4-5 ನಿಮಿಷ ತಿಳಿಸ್ರಿ ಆಗ್ತದ. ನೀವು ಹೇಳಿರಲ್ಲ 4 ಚೇತನ ಅಂತ. ಇದನ್ನ 8 ದಿನ ಆತ ಹೇಳಾಕೈತೆ, ತಾವು 5-6 ದಿವಸ ಆತ. ಅನುಭವ ಮನನ ಆಗ್ಬೇಕು, ನಿಧಿಧ್ಯಾಸನ ಆಗ್ಬೇಕು, ಮರಿಲಾರ್ದಂಗ ಆಗ್ಬೇಕಲ್ಲ. ವಿಚಾರಸಾಗರ ಅಂತ ವಿಚಾರಗಳು ಸಾಗರದ ಆಳಗ ತಿಳಿದ್ರಪ್ಪ. ಅದ್ರ ಮಾಪನ ಮಾಡಾಕ ಎಷ್ಟ ಅಸಾಧ್ಯದ. ಹಂಗಿದು ಒಂದ್ ಮಾನವನ ವಿಚಾರಗಳ ಸಾಗರ ಇದ್ದಂಗ ಐತಿರಪ್ಪ. ಎಷ್ಟು ತಿಳಿದ್ರು ಇನ್ನು ಆತ್ಮನೇ ವಿಚಾರ ಸಾಗರ. ನಮ್ ಸಾಧ್ಯ ಐತಲ್ಲ ಹೊರತು. ಹೌದ್ರಿಪ್ಪ, ಹೌದ್ರಿ. ಅವನೇ ಶುದ್ಧ ಬ್ರಹ್ಮನೇ ವಿಚಾರ ಸಾಗರ. ಅವನ ಸಾಗರದೊಳಗಿಂದ ಹೊರಗೆ ಸಿಡಿದ ಹನಿಗಳೇ ವೇದಾಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸಗಳು. ಅವನು ದೊಡ್ಡ ಸಾಗರ. ಅವನು ಸತ್ಯಪ್ಪ. 8:30 ಕರೆಕ್ಟ್ ಬಂದ್ರಿ ಅಂದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಸ್ವಲ್ಪ ಜಲ್ದಿ ಬರ್ರಿ. 8:30-9 ಕರೆಕ್ಟ್ 8:30 ಬರ್ಬೇಕು ಎಲ್ಲರೂ. ಬಂದ್ರ ಅಂದ್ರ
ಎಲ್ಲ ನಾನಾ ರೀತಿ ಗ್ರಂಥಗಳು ಹಿಡ್ಕೊಂಡು ಎಲ್ಲ ಹೇಳ್ತಿರ್ತಾರ. ನೀವು ಹೇಳ್ಬೋದು, ನೀವು ಒಂದು ಗ್ರಂಥ ತಗೊಂಡು ನೀವು ಪಾಠ ಹೇಳ್ಬೋದು. ಯಾವ್ದಾರ ಗ್ರಂಥ ಇತ್ತಂದ್ರೆ ರೂಢಿ ಮಾಡ್ಕೊಳಕ್ಕ. ಇದು ರೂಢಿ ಪಾಠದ್ದೇ, ಸಂಜೆ ಪಾಠ. ಏನಾರ ಹೊಸದ್ ಕಲ್ತೀವನ್ನ ಅನಿಸ್ತದಲ್ರಿ? ಇದು 4 ಚೇತನಗಳು ಕಲ್ತ ಮೇಲೆ ನನಗ್ ಗೊತ್ತಿದ್ದಿದ್ದೆ ಇತ್ತ ಇಲ್ಲ ಇದು? ಪ್ರತ್ಯಕ್ಷ ಜ್ಞಾನ ಹೆಂಗಾಗ್ತದ? ಅಪರೋಕ್ಷ ಜ್ಞಾನ. ವಸ್ತುಗಳ ವಿಷಯ ಕಾಡ್ತಾ ಆಗ್ತೈತಿ. ಚೇತನಗಳು 3 ಚೇತನಗಳು ಒಂದಾದಾಗ ಜ್ಞಾನ ಆಗ್ತದಂತ ಈಗ ಅದು ಪ್ರಮೇಯ ಚೇತನ ಮತ್ತು ಪ್ರಮಾಚೇತನ ಕೂಡಿ ಜ್ಞಾನ ಆಗ್ತದಂತ ತಿಳ್ಕೊಳ್ತಾರೆ ನೋಡ್ರಿ ಹೆಂಗ. ಹಿಂದ ಹಂಗೆಲ್ಲ ಹೇಳ್ಕೊತ ಬಂದದಕ್ಕೆ ಇದು ಗಬಕ್ಕಂತ ಅರ್ಥ ಆಗ್ಬಿಡ್ತದ ನಿಮಗೆ. ಫಸ್ಟಿಗೆ ಇದೆ ಹೇಳಕತ್ತ ಏನು ಅರ್ಥ ಆಗಲ್ಲ. ಅವೆಲ್ಲ ಫೌಂಡೇಶನ್ ಕೋರ್ಸ್ ಈಜಿ ಆಗ್ಬಿಡ್ತದೆ. ಬಹಳ ವಿಶ್ಲೇಷಣೆ ಮಾಡಿರಿ, ವಿಶ್ಲೇಷಣೆ ಬಹಳ ಇಷ್ಟೊಂದು ವಿಶ್ಲೇಷಣೆ ಯಾರು ಆ ಗ್ರಂಥದಲ್ಲಿ ಸಿಗುದಿಲ್ಲ, ಎಲ್ಲಿ ಜಾಸ್ತಿ ಪಾಠನೂ ಹೇಳ್ತಾ ಇಲ್ಲ. ನಾನು ಬೆಳಗ್ಗೆ ಎಲ್ಲಿ ಬರ್ಲಕ್ ಆಗ್ತಾ ಇಲ್ಲ. ಬೆಳಿಗ್ಗೆ 6ಕ್ಕೆ ಹೇಳಕತ್ತೀನಿ, 5ಕ್ಕೆ ಹೇಳ್ಬೇಕು, ಅದನ್ನು ಆಗ್ತಾ ಇಲ್ಲ. ಸಂಜೆಗೆ ಬಂದ್ರು ಈ 10 ಮುಣಿದ ಕಾಲೇಜ್ ಅಷ್ಟ 20 ಮಿನಿಟ್ ಹೇಳಿದ್ರು ಎಪ್ಪದ ವಿಷಯ ಬಹಳ ಆಳವಾದ ವಿಷಯ ಇರ್ತದೆ. ಸಾದಾ ವಿಷಯನೇ ಅಲ್ಲ, ಬಹಳ ಆಳವಾದ ವಿಷಯ, ಇದು ಬಹಳ ತಿಳ್ಕೊಳ್ಳುವಂತ ವಿಷಯ ಇದೆ. ಅಷ್ಟ 20-25 ಮಿನಿಟ್ ಹೇಳಿದ್ರು ಎಪ್ಪ ಬಹಳ ಆಳವಾದ ವಿಷಯ. ಈಗ ಇದನ್ನು ಪ್ರತಿ ಸಲ ರೂಢಿ ಮಾಡ್ಕೋಬೇಕಲ್ರಿ. ಪ್ರಮೇಯ ಚೇತನ, ಪ್ರಮಾತ ಚೇತನ ಅದು ದರ್ಶನ ಮಾಡ್ಕೋಬೇಕಲ್ಲ. ನಿಮ್ಮ ಒಳಗಿಂದು ಪ್ರಮೇಯ ಚೇತನದ ದರ್ಶನ ಯಾರು ಮಾಡ್ಕೋಬೇಕು? ನಿಮ್ಮ ಒಳಗ ಅಂತಃಕರಣ ಉಪಹಿತ ಚೇತನ ಅದಲ್ಲ, ಆ ಪ್ರಮಾತ ಚೇತನದ ದರ್ಶನ ನೀವೇ ಮಾಡ್ಕೋಬೇಕು. ವೃತ್ತಿ ಉಪಹಿತ ಚೇತನದ ದರ್ಶನ ನೀವೇ ಮಾಡ್ಕೋಬೇಕು. ಪ್ರಮಿತಿ ಚೇತನದ ಒಂದು ದರ್ಶನ ನೀವೇ ಮಾಡ್ಕೋಬೇಕು. ಪ್ರಮೇಯ ಚೇತನ ದರ್ಶನ ನೀವೇ ಮಾಡ್ಕೋಬೇಕು. ಪರಮಾತ್ಮನ ದರ್ಶನ ಮಾಡ್ಕೊಳ್ಳೋದಕ್ಕೆ ಕಲಿಸ್ಲಕ್ಕತ್ತಾರ ಇದು. ಸುಮ್ಮನೆ ಶಾಸ್ತ್ರ ಯಾರ್ಲೇ ಕೇಳಿ ಯಾರಿಗೋ ಹೇಳೋದಕ್ಕಲ್ಲದು. ಆ ಚೇತನನೇ ಬ್ರಹ್ಮ ಅದನ, ಅವನೇ ಆತ್ಮ ಅದನ. ಅವನ ದರ್ಶನ ಹಿಂಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋರಪ್ಪ. ಒಳಗಿರೋ ಚೇತನ 4 ತರ ಇಲ್ಲ, ಒಂದೇ ಚೇತನ 4 ತರ ಕಾಣ್ತದ ಅಷ್ಟೇ. ಅದು ಸಮುದ್ರ ಆದಾಗ ಇದು ಪ್ರಮಿತಿ ಚೇತನನೇ ಆಗ್ತದೆ. ವಿಷಯದೊಳಗಿರುವಂತ ಉಪಹಿತ ಚೇತನ ಬೆರೆತು ಪ್ರಮಿತಿ ಚೇತನ ಆದಾಗ ಏನಾಗ್ತದ? ಆ ವಿಷಯದ ಜ್ಞಾನ ಯಾರಿಗೆ ಆಗ್ತದ? ಆಭಾಸನಿಗೆ ಆಗ್ತದ. ಇದು ಘಟ ಆದ ಅಂತೇಳಿ ಆಭಾಸನಿಗೆ ಜ್ಞಾನ. ಜಡ ವಸ್ತುವನ್ನ ಅರ್ಥ ಮಾಡ್ಕೊಳಕ್ ಆಭಾಸನಿಗೆ ಸಾಧ್ಯ ಅದ. ನಾವು ಜಡ ವಸ್ತುಗಳನ್ನು ಗುರುತಿಸ್ತಾನ. ಆ ಜಡ ವಸ್ತು ಗುರುತಿಸೋದು ಅಷ್ಟೇ ಗೊತ್ತದ ಆಭಾಸಗ. ಅವ ಇದು ಘಟ ಅಂತೇಳಿ ಅವ ತಿಳ್ಕೋಬೇಕಾದ್ರೆ ಹಿಂದ ಚೇತನ ಎಷ್ಟು ಕೆಲಸ ಮಾಡಿರ್ತದ ಅನ್ನೋದು ಸದ್ಗುರುನಾಥ ನಮಗ ತಿಳಿಸಿ ಹೇಳಕತ್ತಾನ. ಪ್ರತಿಯೊಂದು ವಸ್ತುವನ್ನ ನೋಡಿದ ಕೂಡ್ಲೇನೆ ನೀವು ಗುರುತಿಸಿ ಇದು ಪೆನ್ ಅದ, ಇದು ವಾಚ್ ಅದ, ಇದು ಗಡಿಯಾರ ಅದ ಅಂತೇಳಿ ನೀವೇನು ಗುರುತಿಸ್ತೀರಿ. ಆದ್ರ ಗುರುತಿಸ್ಬೇಕಾದ್ರೆ ಅದರಿಂದ ಚೇತನ ಯಾವ ಪರಿ ಕೆಲಸ ಮಾಡ್ತದ ಅದನ್ನು ನೋಡ್ರಿ ಅಂತ ಚೇತನದ ಲೀಲೆಯನ್ನ ನಿಮ್ಮ ಕಣ್ಣು ಮುಂದೆ ತಂದು ನಿಂದಿರ್ಸ್ಲಕತ್ತಾರೆ. ಎಲ್ಲಾ ವಸ್ತುಗಳ ವಿಷಯ ಚೇತನಗಳು. ವೃತ್ತಿ ಉಪಹಿತ ಚೇತನ ಮತ್ತು ವಸ್ತು ಉಪಹಿತ ಚೇತನ
ತಿಳಿಸಿದ್ರು. ಹೌದು ಹೌದು ಕರೆಕ್ಟ್. ನಾಳೆ ಬೆಳಗ್ಗೆ ನೀವೇ ನಡೆಸ್ತೀರಾ ಏನ್ ಬೆಳಗ್ಗೆ ಕ್ಯಾನ್ಸಲ್ ಮಾಡಿ ಮಕ್ಕೊಂಡ್ಬಿಡ್ತೀರ? ಸುಮ್ಮ ಸಾಕ ರೆಸ್ಟ್ ಮಾಡ್ತೀರಾ? ನಾವಂತೂ ಇರಲ್ಲ. ಏನ್ರಿ? ನಾವು 4-5ಕ್ಕೆ ಬಿಡ್ಬೇಕು ಮನಿ, 9ಕ್ಕೆ ಇರ್ಬೇಕತ್ತು ಗುಲ್ಬರ್ಗದಾಗ. 4ಕ್ಕೆ ಬಿಟ್ಟು ಯಾವ ಸಿಕ್ಕ ಟ್ರೈನಿಗೆ ಹೋಗ್ಬೇಕಂತ ರಾತ್ರಿನ ಹೋಗ್ಬೇಕಿತ್ತು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣ. ಎಲ್ಲ ಮಹಾತ್ಮರಿಗೂ ಶರಣ ಶರಣ.